ನಮಸ್ಕಾರ ಸರ್. ಸರ್, ಈ ಯಾನಗುಂದಿ ಕ್ಷೇತ್ರದ ಬಗ್ಗೆ ತಮ್ಮ ತಂದೆಯವರ ಸೇವೆ ಭಾಳಷ್ಟು ಇದೆ ಅಂತ ನಾವು ಕೇಳಲ್ಪಟ್ಟಿದ್ದೀವಿ. ರಾಮರೆಡ್ಡಿ ಪಟೇಲ್ ಸರ್ ಅವ್ರ ಫೌಂಡ್ರು. ಈಗ ನಿಮ್ಮ ತಂದೆಯವರು ಸಾಕಷ್ಟು ಯಾನಗುಂದಿ ಅಭಿವೃದ್ಧಿಗೆ ಅವ್ರ ಕೊಡುಗೆ ಭಾಳಷ್ಟಿದೆ. ಅವ್ರ ಇನ್ಫ್ಲೂಯೆನ್ಸ್ ಭಾಳ ಸರ್. ಸರ್, ಈಗ ಅಮ್ಮನವ್ರ ಬಗ್ಗೆ ಏನಾದರೂ ಸ್ವಲ್ಪ ಹೇಳ್ತೀರಾ? ಅಮ್ಮವ್ರು ಯಾವಾಗ ಬಂದರು? ಅಮ್ಮವ್ರು ಬಂದಿದ್ದು ಸರ್, ಒಂದು ಮಾತು ಹೇಳ್ತೀನಿ. ಅಮ್ಮವ್ರು ಬಂದ ಕಾರಣ ಈ ಏಕಾಂಬರಿಗೆ ಬಂದಿದ್ರಂತ ಅಮ್ಮವ್ರು ಹೇಳಿದ ಮಾತು. ಅಲ್ಲಿಗೆ ಈತ ಗಂಡ ಹೋಗ್ಯಾನ. ಅದೇನೋ ಮುಂದೆ ನೀ ನಡೆ ಅಂತ ಅಂದಾನ. ಇಲ್ಲಪ್ಪ ನೀ ನಡೆ ಅಂತ ಇವ್ರು ಅಂದಾರ. ಮಾಣಿಕಪ್ಪ ಆತನ ಹೆಸರು. ಆದ್ರೆ ಅಮ್ಮನವ್ರ ಕಡೆಗೆ ಸೋತಾರ. ನಾನೇ ಮುಂದೆ ಹೋಗ್ತೀನಿ ಅಂತೇಳಿ ಬಾ ಅಂತೇಳಿ ಆ ಅಡವ್ಯಾಗ ಬಂದಾರ ಸರ್. ಬಂದ ನಂತರ ಹಿಂದಕ್ಕೂ ನೋಡಿದ್ರೆ ಅವ ಇಲ್ಲ. ಆ ಪರಮಾತ್ಮಗೆ ಬೇಡ್ದಕ್ಕೋಸ್ಕರ ಆತ ನನಗೊಂದು ಹಾದಿ ಕೊಟ್ರಲ್ಲ, ಯಾರಿಲ್ಲ. ಈಗ ರಾಮರೆಡ್ಡಿ ಅವರೇ ಪಂಚಾಯತ್ ಮಾಡ್ತಾರಂತ ಅವ್ರ ಬಳಿ ಹೋಗಿ ನಾನು ಎಲ್ಲ ಹೇಳ್ಕೊಂಡ್ರೆ ಅವ್ರು ಬಗೆಹರಿಸ್ತಾರೆ ಅಂತೇಳಿ ಯಾನಗುಂದಿಗೆ ಬಂದಿದ್ದು ಕಾರಣ ಅಂತ ಹೇಳ್ಯಾರ ಸರ್. ಅದಕ್ಕಿಂತ ಮುಂಚೆ ಅಪ್ಪಸಾಬ್ ಮಹಾರಾಜರು ಉಮ್ನಾಥ್ ಪೀಠಾಧಿಪತಿ ಸರ್. ಬಾಬಾ ಅವ್ರಿಗೆ ನಾಣಪೇಟೆಗೆ ಹೋಗೋ ಕಾಲಕ್ಕೆ ಬಾಬಾ ಅವ್ರಿಗೆ ಹೇಳ್ಯಾರ, ರಾಮದೇವ್ರ ಗುಡಿ ಹೋಗಿ ವಾಪಸ್ ಬರೋ ಕಾಲಕ್ಕೆ ಆ ಗಿಡದ ಬುಡಕಲ್ಲಿ ನಿಂತು ರಾಮರೆಡ್ಡಿ ಯಾವ್ದು ರಕ್ಲೇವು ಚೆಮ್ಮನಿಗೆ ಅಂದ್ರೆ ಈಗ ಅಬಲಾತ ಓ ಅಬಲದ ಸ್ಥಾನ ಪ್ರಭುಲೋತ ಯಾವ್ದು ರಕ್ಲೇವು ಅಂದಾರ. 6 ತಿಂಗಳ ಒಳಗಿನ ಅಮ್ಮವ್ರು ಬಂದು ಅದೇ ಗಿಡದ ಮೇಲೆ ಕುಂತಾರ. ಅವ್ರ ವಯಸ್ಸು ಎಷ್ಟಿತ್ತು ರೀ? 14 ವರ್ಷ ಸರ್. ಅಮ್ಮನವ್ರ ವಯಸ್ಸು 14 ವರ್ಷ. 14 ವರ್ಷ ಸರ್. ಅವಾಗ ಅಮ್ಮವ್ರು ಕೆಳಗೆ ಇಳ್ದಿಲ್ಲ, ಊಟ ನೀರು ಏನು ಕೇಳಿಲ್ಲ, ನಿರಾಹಾರ ಇದ್ದಾರ. ಅದು ಹೋಟೆಲ್ ನೀರಪ್ಪ ಅಂತೇಳಿ ರೆಡಿ ಮಂದಿ ಸರ್, ರೆಡಿ ಅದು ಹೋಗಿ ಬಾಬಾ ಅವ್ರಿಗೆ ಹೇಳ್ಯಾರ, ಈಗ ನೋಡಪ್ಪ 3 ದಿವಸ ಆಯ್ತು ಹುಡುಗರು ಹುಚ್ಚ ಅಂತೇಳಿ ಕಲ್ಲು ಹೊಳಕತ್ತಾರ, ಮತ್ತು ನೀವು ಬಂದ್ರಿ ಏನಾನು ಹೇಳ್ತಾರೆ ಅಂತಂದರೆ ನಮ್ಮ ಬಾಬಾ ಅವರು ಅರಿವಾಗಿ ಆ ಅಪ್ಪಸಾಬ್ ಮಹಾರಾಜ್ ಹೇಳಿದ್ದು ಅರಿವಾಗಿ ಬಂದಾರ ಅವರು. ಏನಮ್ಮ ನೀ ಕೆಳಗೆ ಹಿಡಿದುವ ಅಂತಂದರೆ ನಂದು ಏನೇ ಇದ್ದಿದ್ದು ಬಗೆಹರಿಸ್ತೀನಿ ಅಂದರೆ ನಾ ಬರ್ತೀನಿ ಅಂತ ಹೇಳ್ಯಾರ. ಬಗೆಹರಿಸ್ತೀನಮ್ಮ ಬಾ ಅಂತ ಅಂದಾರ. ಅವ್ರು ಕೆಳಗೆ ಹೇಳಿದ್ರು ಅಂತಾರ, ನನಗೆ ಹುಟ್ಟಿದ ಮನೆ ಬೇಡ ಕೊಟ್ಟಿದ್ದ ಮನೆ ಬೇಡ ಅಂತ ಅಂತಾರೆ. ಹಾಗಾದರೆ ರಾಮದೇವ್ರ ಗುಡಿ ಆಗಿರಂತ ಬಾಬಾ ಅವ್ರು ಹೇಳ್ಯಾರ ಸರ್. ಈಗ ರಾಮದೇವ್ರ ಗುಡಿ ಈಗ ನೋಡ್ಬೋದ್ರಿ? ನೋಡ್ಬೋದು. ಅಮ್ಮವ್ರು ಕಟ್ಸ್ಯಾರ ಸರ್. ಅಮ್ಮವರೇ ಕಟ್ಸ್ಯಾರ. ಅಮ್ಮವ್ರು ರಿಪೇರಿ ಮಾಡಿ ಭಾಳ ಶಿಸ್ತು ಕಟ್ಸ್ಯಾರ. ಅಷ್ಟು ಇದು ಇನ್ನೂ ಸಿಸ್ಟಮೆಟಿಕಲ್ ಇಲ್ಲ ಸರ್. ಸಿಸ್ಟಮೆಟಿಕಲ್ ಇಲ್ಲ ಸರ್. ಈಗ ಅವಾಗ ಈಗ ನಿಮ್ಮ ತಂದೆಯವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಏನು ಸ್ಥಾನದಲ್ಲಿದ್ರು ಇಲ್ಲಿ? ಈಗ ರಾಮರೆಡ್ಡಿ ಪಟೇಲ್ ಅಂದ್ರೆ ಪೊಲೀಸ್ ಮಾಲಿ ಗೌಡ್ರು ಸರ್. ಪೊಲೀಸ್ ಮಾಲಿ ಗೌಡ್ರು. ಅದರಾಗ ಅವ್ರು ಇನ್ಫ್ಲೂಯೆನ್ಸ್ ಸರ್. ಈ ಸುತ್ತ ಹಳ್ಳಿಯಾಗ ಅವ್ರದ್ದು ಒಂದು ಪ್ರಭಾವಿ ವ್ಯಕ್ತಿಗಳು ಆ ಸಮಯದಲ್ಲಿ. ಪ್ರಭಾವಿ ವ್ಯಕ್ತಿಗಳು ಸರ್. ಈಗ ವ್ಯಕ್ತಿಗಳು ಸರ್. ಅವರು ಈ ಮುದೋಳ್ ನಾಗರೆಡ್ಡಿ ಅವರು ಇದ್ದಾಗ ಆಸ್ತಿ ಕಡಿಮೆ ಆಗಲಿ ಅವ್ರ ಲೆವೆಲ್ದಾಗ ಇದ್ರು ಸರ್. ಈಗ ಅಮ್ಮನವ್ರನ್ನ ತಮ್ಮ ಕುಟುಂಬದವರು ಅಂದ್ರೆ ತಮ್ಮ ತಂದೆಯವರು 14ನೇ ವರ್ಷದಿಂದ ಮೊದಲು ಇಲ್ಲಿ ಭೇಟಿಯಾಗಿ ಅಲ್ಲಿ ಸೇವೆ ಮಾಡಿದ್ದಾರೆ. ಎಲ್ಲ ರೀತಿಯಿಂದ ಸೆಕ್ಯೂರಿಟಿ ಸರ್. ಸೆಕ್ಯೂರಿಟಿ ಮತ್ತು ಅವ್ರಿದ್ರೆ ಯಾರು ಬರ್ಲಿಕ್ಕೆ ಸಾಧ್ಯನೇ ಆಗಿಲ್ಲ ಸರ್. ಆ ರೀತಿ ಸರ್ ಗೌಡ್ರು ಪಾಪ ಅವ್ರ ಬೆನ್ನಿಗೆ ಗೌಡ್ರ ಅಂತೇಳಿ ಸೆಕ್ಯೂರಿಟಿ ಇಲ್ಲಿಂದ ಭಾಳ ಆಗಿದೆ ಸರ್. ಈಗ ಈ ಕ್ಷೇತ್ರಕ್ಕೆ ಈ ಬೆಟ್ಟಕ್ಕೆ ಹೆಂಗೆ ಬಂದ್ರಿ? ಒಳ್ಳೇದು ಕೇಳಿ ಸರ್. ಅದು ಗುಡಿದಾಗ ಒಂದು ಹುಲಿಯಾಗಿ ತಿರ್ತಾರಂತ ಮೊಗಲಲ್ಲಿ. ಅಲ್ಲಿ ಹೋದ್ರೆ ನನಗೆ ತಿಂತಾಳ, ಹುಲಿ ತಿಂತಾಳ. ಆಯ್ತು, ಏನು ಜೀವನ ಎಷ್ಟು ದಿವಸ ಇದ್ರೆ ಏನು ಸಾರ್ಥಕ ಅಂತ ಹೇಳಿ ಅಮ್ಮನವ್ರು ನೆನಪು ಮಾಡ್ಕೊಂಡು ಅರ್ಧರಾತ್ರಿ ಟೈಮಿಗೆ ಗುಡ ಏರ್ ಬಂದಾರ ಸರ್. ಆ ದರ್ಗಾನೆ ಮಕ್ಕೊಂಡ್ರ ಹುಲಿ ಬಂದಿಲ್ಲ, ಏನು ಬಂದಿಲ್ಲ. ಹಿಂಗೆ ಸತತ 3-4 ದಿವಸ ಅಮ್ಮವ್ರು ಅಲ್ಲೇ ಇದ್ದಾರೆ, ಏನು ಬಂದಿಲ್ಲ. ಕಡೆಗೆ ಏನದ ರಾಮದೇವ್ರ ಗುಡಿಯಾಗ ಎಷ್ಟು ದಿವಸ ಇರಬೇಕಂತೇಳಿ ಕೆಂಪು ಕಲ್ಲು ಅಮ್ಮವ್ರು ಜಮಾ ಮಾಡ್ತಿದ್ರು. ಅವಾಗ ಪುಟ್ಪಾಕ್ ಬನ್ನಯ್ಯ ಶ್ರೀಮಂತರೇ ಆ ಕಾಲದಾಗ. ಆತ ಹೋಗಿ ಗಂಡ ಅಂತ ಇಬ್ಬರು ಬಂದಿದ್ರಂತ ಆಯ್ತಾರ 10 ದಿವಸ. ಅವ್ರು ಹೋಗಿ ಏನಮ್ಮ ಏನು ಮಾಡ್ತಾ ಇದ್ದಾರೆ, ನಾನು ಇರ್ಲಕ್ಕ ಏನನ್ನ ಗಾಳಿ ಚಳಿಗೆ ಇರ್ಲಕ್ಕ ಸ್ವಲ್ಪ ಆಸರೆ ಮಾಡ್ಕೊತೆ, ಹಂಗೆ ನಮ್ಮ ಗುಡಿ ಕಟ್ಟಿಬೇಕಂತ ಇದು ಭಗವಂತನ ಪ್ರೇರಣೆ ಅದ. ಮತ್ತು ನನಗೆ ರೊಕ್ಕ ಯಾರು ಕೊಡ್ತಾರಪ್ಪ ಅಂತ. ಈಗ ನೋಡಮ್ಮ, ನೀ ಮನಸ್ಸು ಮಾಡಿದ್ರೆ ನನಗೆ 200 ರೂಪಾಯಿ ಅಂತ ಹೇಳಿ ಅವಾಗ ಹಾಲಿ ನೋಟ್ ಅಲ್ರಿ 200 ಕೊಟ್ರ. ಇದು ಏನು ದೇವ್ರ ಆಟದ ಅಂತೇಳಿ ಅಮ್ಮನವ್ರ ಹತ್ತ ಇಟ್ಕೊಂಡು ಗೋವಿಂದರ ತಹಸೀಲ್ದಾರ್ ಸರ್, ಅವಾಗ ಭಾಷಾವಾರಿ ಪ್ರಾಂತ ಆಗಿದ್ದಿಲ್ಲ, ಅವರು ಬಾಬಾ ಅವ್ರು ಕೂಡಿ ಹೋಗ್ಯಾರ ಅಮ್ಮನ ದರ್ಶನಕ್ಕೆ. ಹೋದ್ರೆ ನೋಡಪ್ಪ ಇಲ್ಲಿ ಪುಟ್ಪಾಕ್ ಬನ್ನಿ ಅಂತ 200 ರೂಪಾಯಿ ಕೊಟ್ಟಾರ ನನಗೆ, ಈಶ್ವರ ಗುಡಿ ಕಟ್ಟಂತ ಹೇಳ್ಯಾರ ನೋಡಪ್ಪ ಅಂತ ಅಮ್ಮ. ಅವರು ಗೋವಿಂದರ ಸಾಬ್ರು ಏನಂದ್ರೆ ಗುಡಿ ಬಂದ್ಕೆ ಚೋಡಿಂಗಿ ಏ ಪರಂಪೋಗ ಆಯ್ತು, ಗೌರ್ಮೆಂಟ್ಗೆ ಲ್ಯಾಂಡ್ ಬಂದ್ಗೆ ಚೋಡಿಂಗ್ ಅಂತ ಹೇಳಿ ಅಪ್ಪಸಾಬ್ ಮಾಡೋದು ಲಿಂಗ ತಂದಾರ ಕಾಸಿನಿಂದ. ಇವ್ರು 53ದಾಗ ಆಯ್ತು ಪ್ರತಿಷ್ಠಾಪನೆ ಆಯ್ತು. ಆಯ್ತು. ಮೊದಲು ಏನಂತ ಕರಿತಿದ್ರು ಈ ಬೆಟ್ಟಕ್ಕೆ? ಈ ಬೆಟ್ಟಕ್ಕೆ ಏನಂತ ಕರಿತಿದ್ರು ಮೊದಲು? ಸಿದ್ದೇಶ್ವರ ಬೆಟ್ಟ ಅಂತ ಸರ್. ಮೊದಲು ಸಿದ್ದೇಶ್ವರ ಬೆಟ್ಟ ಅಂತ. ಅದು ರುಂಡಿನ ಅದರ ಮ್ಯಾಲ ಮೊದಲು ಸಿದ್ದೇಶ್ವರ ತಾರೆ. ಈ ಇವರು ಒಂದು ನಿಜ ಹೇಳ್ಬೇಕಂತ ಇವ್ರ ಕಾಲದಾಗ ಅವ್ರದ್ದು ನಡೀತಿತ್ತಲ್ಲ ಸರ್. ಅವ್ರು ಬಂದು
ಇದು ಮಾಡ್ರಿ ಸರ್, ಆಕ್ಯುಪೈ ಮಾಡಿಬಿಡ್ರಿ ಸರ್. ಹೌದ್ರಿ. ಹಾಂ, ಈಗ ಅಮ್ಮನವರು ಈ ಬೆಟ್ಟ ಇವಾಗೇನು ಮೈಸೂರು ಸರ್ಕಾರದಿಂದ ಎಕರೆಗೆ ₹2 ಅಂತ ಏನೋ ತಗೊಂಡಿದ್ದು ಅಂತ ಒಂದು ಮಾತು ಸರ್, ಅದು ಬಿಡಿದೈತಿ ಪುಣ್ಯ ಸರ್. ಬಿಡಿದವರು ನಿಜಲಿಂಗಪ್ಪ ಪೀರಿಯಡ್ದಾಗ ಹೋಮ್ ಮಿನಿಸ್ಟರ್ ಇದ್ರು. ಅವ್ರು ಇಲ್ಲಿ ಅಲ್ಲಿ ಕೆಳಗಡೆ ಬಸವೇಶ್ವರ ಟೆಂಪಲ್ಗೂ ಇದು ಕಾಂಪೌಂಡ್ಗೋಸ್ಕರ ಭೂಮಿ ಪೂಜೆ ಮಾಡ್ಲಿಕ್ಕೆ ಬಂದ ಸರ್. ಅಲ್ಲಿ ಭೂಮಿ ಪೂಜೆ ಮಾಡಿ ಮ್ಯಾಲ ಹೋಗಿ ನಾ ಇದ್ದೀನಿ ಸರ್. ಇದು ನಿಜ ರೀ? ಒಂದು ಎಕರೆಗೆ ₹20 ಅಂತ 54 ಎಕರೆ ಏನೋ ಖರೀದಿ ಮಾಡಿದ್ದಾರೆ. ರಾಕಿ ಪ್ಲೇಸ್ ಅಂತ ಹೇಳಿ ಕೊಟ್ರು ಸರ್ ಪಂಚಾಯತ್ನಿಂದ. ನಮ್ಮ ತಂದೆಯವ್ರು ಕೊಟ್ಟಿದ್ದು ಅದೇ ರೆಸಲ್ಯೂಷನ್ ಮಾಡ್ರ, ಪಂಚಾಯತ್ನಿಂದ ರೆಸಲ್ಯೂಷನ್ ಮಾಡ್ರೆ ಇದು ಹುಲ್ಲು ಬೆಳ್ಳಾರ್ದಂಥ ಜಾಗ ಅದ ಅಂತೇಳಿ ರೆಸಲ್ಯೂಷನ್ ಪಾಸ್ ಮಾಡಿ ಕೊಟ್ರ. ಇಲ್ಲಿ ಎಕರೆ ಆಗ್ತಿದ್ದಿಲ್ಲ ಸರ್. ಅದೇ 54 ಎಕರೆ ರಾಮರೆಡ್ಡಿ ಅವ್ರು ಕೊಟ್ರ ಅಂತ ಹೇಳಿ ಹೇಳ್ಕೊಂತಾರೆ ಅಷ್ಟೇ. ರಾಮರೆಡ್ಡಿ ಅವರು ಪಂಚಾಯತ್ಗೆ ರೆಸಲ್ಯೂಷನ್ ಪಾಸ್ ಮಾಡಕ್ಕೆ ಆ ಭೂಮಿ ಆಗ್ತಿದ್ದಿಲ್ಲ ಸರ್. ಪರಂಪರೆ ಸರ್, ಗೌರ್ಮೆಂಟ್ ಲ್ಯಾಂಡ್. ಅವಾಗ ರಾಕಿ ಪ್ಲೇಸ್ ಅಂತೇಳಿ ಸೆಕ್ರೆಟರಿ ಹೇಳಿದಾಗ ಅವ್ರು ಹೇಳ್ಯಾರ, ಯಾರು ನಮ್ಮ ಜಿತ್ತು ಸಾಬ್ರೆ, ತಾಪಾಡು ಹೋಗಿ ಇಲ್ಲಿಗಲ್ಲಿ ಕಟ್ಕೊಂತಂದ್ರೆ ನಾಳೆ ಯಾರ್ದಂತ ಹೇಳ್ತೀರಿ, ತಾಪಾಡು ಹೋಗಿ ನೀವು ಸೆಕ್ರೆಟರಿ ಹಿಡ್ದಾಗ ಹೋಗಿ ಮಾಡ್ಕೊಂಡು ಬಂದರೆ ಸೆಕ್ರೆಟರಿ ಹಿಡ್ದಾಗ ಹೋಗಿ ರಾಕಿ ಪ್ಲೇಸ್ ಅಂತೇಳಿ ₹20 ಎಕರೆ ಅಂತ ಹೇಳಿ ಮಾಡ್ಕೊಂಡು ಬಂದಾರೆ ಸರ್. ಈಗೆಲ್ಲ ಈಗ ನಾವು ಬೆಟ್ಟದ ಮೇಲೆ ನೋಡ್ತೀವಲ್ರಿ ದೇವಸ್ಥಾನಗಳು, ಅವು ಎಲ್ಲ ಏನು ಕಾಲಕ್ರಮ ಒಂದೇ ಸರಿ ಆದವು ರೀ? ಏನು ಸ್ವಲ್ಪ ಬರ್ತಾ ಆಗ್ಯಾರ ಒಂದೊಂದೊಂದೊಂದು ಹೆಸರು ಕೂಡಿ ಆ ನಂತರ 74 ಇಸ್ವಿದಾಗ ಪ್ರಭು ಸಾಬ್ ಮಹಾರಾಜ್ ಶಂಕುಸ್ಥಾಪನೆ ಮಾಡಿದ್ರೆ ವೆಂಕಟೇಶ್ವರ ಗುಡಿ ಆಗ್ಯಾರ ಸರ್. ವೆಂಕಟೇಶ್ವರು ನಮ್ಮ ತೊಡಿ ಮೇಲೆ ಬಂದು ಕುಂತಾರಪ್ಪ, ಅದು ಅವ್ರ ಗುಡಿ ಕಟ್ಬೇಕಂತ ಹೇಳಿ ಹೇಳ್ಯಾರ ಸರ್. ಹೌದ್ರಿ. ಈಗ ಇಲ್ಲಿ ಏನು ಈ ಯಾನಗುಂದಿ ಬೆಟ್ಟ ಏನು ತಪೋಭೂಮಿ ಇವಾಗೇನು ಇಷ್ಟೊಂದು ಬೆಳವಣಿಗೆ ಆಗ್ಯದಲ್ರಿ, ಇದು ಕಾಲಕ್ರಮೇಣ ನಿಧಾನಕ್ಕೆ ಅವಾಗಿಂದ ಇವಾಗ ನಿಮ್ಮ ತಂದೆಯವ್ರು ಎಲ್ಲಿವರೆಗೂ ಅಮ್ಮನ ಜೊತೆ ಇದ್ರು? ಈಗ ಅಮ್ಮ 84 ತನ ಸರ್ ಅಮ್ಮವ್ರ ಜೊತೆಗೆ. ಅವ್ರು 85ದಾಗ ತಿರ್ಕೊಂಡವ್ರು. 84 ತನ ಮಾತಾಡ್ರಿ ಅಮ್ಮವ್ರು ಸರಿ. ಅದನ್ನ ಹೇಳ್ತೀನಿ, ಏನಪ್ಪ ರಾಮರೆಡ್ಡಿ ಇದು ಅಂತಂದ್ರೆ, ನೋಡಮ್ಮ ರಾಮದೇವ್ರು ನೀವು ಒಪ್ಪಿಸಿ. ಈಗ ಮುಂದೆ ರಾಮನವಮಿ ಮಾಡ್ತಾರೋ ಬಿಡ್ತಾರೋ ಮಕ್ಕಳು, ಈಗ ಅಮ್ಮನವ್ರಿಗೆ ಒಪ್ಸಿನಿ ಅಂದ್ರೆ ಏನಪ್ಪ ಅಂದ್ರೆ ಪೂಜೆ ಮಾಡ್ಬೇಕಮ್ಮ, ಪೂಜಾರಿ ಬೇಕು, ರಾಮನವಮಿ ಮಾಡ್ಬೇಕಪ್ಪ ಅಂದ್ರೆ ಕಮಿಟಿಯವ್ರಿಗೆ ಹೇಳಿದ್ರು. ಅವ್ರ ಮಕ್ಕಳು ಮಾಡೋಕ್ಕಿಲ್ಲ ಶ್ರೀರಾಮನವಮಿ ಮಾಡಬೇಕು, ಹೆಂಗ ಪೂಜಾರಿಗೆ ಅಲ್ಲಿ ಪೂಜೆ ಮಾಡಕ್ಕೆ ಹೇಳ್ಬೇಕಂತ ಹೇಳಿದ್ರು. ಅವಾಗಲಿಂದ ಹೆಂಗ ವರ್ಷ ಆಗ್ತದ್ರಿ, ವರ್ಷ ಶ್ರೀರಾಮನವಮಿ ಆಗುತ್ತೆ ಸರ್. ತಪ್ಪರಿ ನಮ್ಮ ಕೈಲಾದಷ್ಟು ಮಾಡ್ತೀವಿ ಸರ್, ಅದು ಬಿಡಂಗಿಲ್ಲ ಸರ್. ಆಯ್ತು ರೀ, ಒಳ್ಳೇದ್ರಿ. ಈಗ ಇನ್ನೂ ಕೆಲವೊಂದು ವಿಚಾರಗಳು ಅಮ್ಮನವ್ರ ಬಗ್ಗೆ ಇನ್ನೂ ಏನಾದರೂ ಹೇಳ್ಬೇಕು ಅನ್ಕೊಂಡ್ರೆ ನೀವು ಕೇಳಿದ್ರೆ ಹೇಳ್ತಾರೆ ಸರ್. ಅವು ನಮ್ಗೆ ಇದಾಗಲ್ಲ. ಓಕೆ. ಅಮ್ಮನವರು ಕೊನೆಯವರೆಗೂ ಇಲ್ಲಿ ಬೆಟ್ಟದ ಮೇಲೆ ಅವರು ನಿರಾಹಾರಾಗಿದ್ರು. 70 ದಿವಸ ಶಂಕರದ ಮಿನಿಸ್ಟರ್ ಇದ್ರು ಸರ್. ಅಲ್ಲಿ ಒಂದು ಗುಹೆ ಶಿಸ್ತಿತ್ತು ಅಂತ ಕೇಳಿದ್ದೇನೆ ನಾನು. ಅಮ್ಮವರು ಇಲ್ಲಿ ಮೇಲ್ಗಡೆ ಬೆಟ್ಟದ ಮ್ಯಾಗ ಬಂದಾಗ ಅಮ್ಮವರು ತಪಸ್ಸು ಅಂದ್ರೆ ಅಲ್ಲಿ ಕೂತ್ಕೊಳ್ಳಕ್ಕೆ ಅವ್ರಿಗೆ ಇರ್ಲಿಕ್ಕೆ ಒಂದು ಗುಹೆ ಶಿಸ್ತಿ ವ್ಯವಸ್ಥೆ ಮಾಡಿದ್ರು ಅಂತ ಕೇಳಿದ್ದೆ. ಅಮ್ಮವರು ಬಂದ ಕಾಲಕ್ಕೆ ಏನೇನಿತ್ತು ಸರ್, ಮೈದಾನ ಇದ್ದಂಗೆ ಇತ್ತು ಸರ್. ಮೈದಾನ ಇದ್ದಂಗೆ ಎಲ್ಲ ಡೆವಲಪ್ಮೆಂಟ್ ಆಯ್ತು. ರೀ ಅಮ್ಮನವರು ಅಂದ್ರೆ ಅಮ್ಮವರು ಕಾಲಕ್ರಮೇಣ ಇವಾಗ ಎಲ್ಲ ರೀತಿಯಿಂದ ಡೆವಲಪ್ ಆಯ್ತು ಸರ್. ಒಳ್ಳೇದ್ರಿ. ತಮ್ಮ ಜೊತೆ ಮಾತಾಡಿದ್ದು ಭಾಳ ಖುಷಿ ಆಯ್ತು. ಸಾಕಷ್ಟು ವಿಚಾರಗಳು ಗೊತ್ತಾದವು ನಮಗೂ ಗೊತ್ತಾಯ್ತು.